ನೋಡು, ನೀನು ಅವತ್ತು ಹೇಳಿದ್ದು ಹೇಗೆ ನಿಜನೋ ಹಾಗೆ ನಾನು ಹೇಳಿದ್ದು ನಿಜಾನೇ. ನನ್ಗೆ ನಿನ್ನ ಮೇಲಂತ ಭಾವನೆ ಇಲ್ವೇ ಇಲ್ಲ. ಅದೇ ಕಾರಣ ಯಾಕೆ? ನನ್ನ ಮ್ಯಾಕೆ ಏನು ಭಾವನೆನೂ ಇಲ್ಲ. ಅಯ್ಯೋ, ನಾನು ನಿಂಗೆ ಹೇಗೆ ಹೇಳಲಿ? ನನಗೆ ತೇಜಸ್ ಅಂತವನಿಂದ ಮೋಸ ಆಗಿದೆ ಅನ್ನೋ ಕಾರಣ ಮಾತ್ರ ಅಲ್ಲ, ಅದಕ್ಕೆ ಯಾವ ಕಾರಣನೂ ಇಲ್ಲ. ಶಂಭು, ನಾನು ನಿನ್ನ ಪ್ರೀತಿಸಲ್ಲ ಅಷ್ಟೇ. ರಚನಾ, ನೋಡ್ ಶಂಭು, ನೀನೀಗ ಮನೆ ಒಳಗೆ ಬಂದಿರೋದೇ ತಪ್ಪು. ನೀನು ಬಂದಿರೋದನ್ನ ಏನಾದರೂ ಅಮ್ಮ ಅಥವಾ ಅಣ್ಣ ನೋಡಿದ್ರೆ ಅಷ್ಟೇ ನಿನ್ ಕತೆ. ಮೊದಲು ಹೇಗೆ ಬಂದ್ಯೋ ಹಾಗೆ ಹೊರಡು. ಮಂಗಳಮ್ಮ, ನನ್ನ ಪಾಡ್ ನೋಡಿ ನಿಮ್ಗೂ ನಗುನಾ? ಹಂಗೇನಿಲ್ಲ ಕಣಪ್ಪ. ನೋಡಿ ಮಂಗಳಮ್ಮ, ಫೋನ್ ಮಾಡಿದ್ರೆ ಕರೆಕ್ಟಾಗಿ ಮಾತಾಡ್ಬೇಕು ತಾನೆ. ನಾವು ಮಾತಾಡಲ್ವಾ? ಇವ್ರಿಗೆ ಮಾತ್ರ ಆಗಲ್ಲ. ಪಟಕ್ಕಂತ ಫೋನ್ ಕಟ್ ಮಾಡ್ಬಿಟ್ರು. ಅಲ್ಲ, ನೀವ್ ಯಾಕೆ ನಗ್ತಿದ್ರಿ? ನನ್ನ ಅವಸ್ಥೆ ನೋಡಿನಾ? ಅಲ್ಲ ಕಣಪ್ಪ, ಈ ಹೊಸ್ದಾಗ್ ಶುರುವಾಗೋ ಪ್ರೀತಿ ನೋಡೋದೇ ಒಂಥರ ಖುಷಿ. ಅದ್ರಾಗೆ ಸ್ವಾರ್ಥ, ಸಿಟ್ಟು, ಬ್ಯಾಸರ ಯಾವುದು ಕಲಬೆರಕೆ ಆಗಿರಕ್ಕಿಲ್ಲ. ಮಂಗಳಮ್ಮ, ನಂಗೆ ನಮ್ಮ ಹುಡುಗಿ ಸಿಗ್ತಾಳೆ ಅಲ್ವಾ? ಯಾಕಪ್ಪ ಹಿಂಗ್ ಕೇಳ್ತೀಯ? ದಿಟ್ಟವಾಗ್ಲೂ ಸಿಗ್ತಾಳೆ. ಅಲ್ಲ ಕಣಪ್ಪ, ನಿನ್ನ ಪ್ರೀತಿ ಒಂಥರ ಗಟ್ಟಿಯಾದ ಆಯಸ್ಕಾಂತ ಇದ್ದಂಗೆ. ಅವಳು ಎಲ್ಲಿದ್ರೂ ಅವಳನ್ನ ಸರ್ರ ಅಂತ ಎಳ್ಕೊಂಬರ್ತದೆ. ನೀನು ಹುಡುಗಿ ಬಗ್ಗೆ ಮಾತಾಡ್ತಾ ಇದ್ರೆ ನನಗೆ ನಮ್ಮನೆಯವ್ರ ಪಿರುತಿ ಜ್ಞಾಪಕ ಬರ್ತದೆ. ಅವರು ಹಿಂಗೆಯ ನನ್ನ ಸಾನೆ ಪ್ರೀತಿಸೋರು. ಆದ್ರೆ ಕಾಲ ಯಾವಾಗ್ಲೂ ಒಂದೇ ತರ ಇರಕ್ಕಿಲ್ಲ ನೋಡು. ಪ್ರೀತಿ ಶುರುವಾದಾಗ್ಲೇ ಚಂದ. ಅದಕ್ಕೆ ಜವಾಬ್ದಾರಿ ಬಂದು ಬಿದ್ದ ಮೇಲೆ ಅದು ಸಾನೆ ದಿವಸ ಉಳಿಯಕ್ಕಿಲ್ಲ ಕಣಪ್ಪ, ಉಳಿಯಕ್ಕಿಲ್ಲ. ಅಲ್ಲ, ನೀನಿಲ್ಲಿ. ಏಯ್ ಶಂಭು, ಏಯ್ ಶಂಭು, ನಿಂತ್ಕೋ ಶಂಭು. ರಿಹರ್ಸಲ್ಸಿಗೆ ಬಂದವರೆಲ್ಲ ಹೋಗಾಯ್ತು. ನೀನು ಏನ್ ಮಾಡ್ತಿದ್ದ? ಏನನ್ನ ಡೌಟಾ? ಹಾ ಕಮ್ಲಿ, ನನ್ಗಲ್ಲ ಇವಳಿಗೆ. ನನ್ಗಲ್ಲ ಇವಳಿಗೆ. ನಂಗಷ್ಟೇ ಅಲ್ಲ ಕಮ್ಲಿ, ಎಲ್ಲರಿಗೂ ಡೌಟೇ. ಸರಿ, ಅದೇನ್ ಡೌಟ್ ಕೇಳಿ. ಯಾವ ಸಬ್ಜೆಕ್ಟು? ಕೆಮಿಸ್ಟ್ರಿ. ಹಾ, ಕೆಮಿಸ್ಟ್ರಿ. ಯಾವ ಚಾಪ್ಟರು? ಕಮ್ಲಿ, ಗೊತ್ತಿದ್ದು ಬೇಕು ಅಂತ ಮಾಡ್ತಿದ್ಯಾ ಹೇಗೆ? ಯಾಕೆ? ಕೆಮಿಸ್ಟ್ರಿನ ಅಲ್ವಾ? ಕರೆಕ್ಟ್ ಆಗೇ ಇದೆಯಲ್ಲ. ಅಯ್ಯೋ, ಅದಲ್ಲ. ರಿಷಿ ಸರ್ ಕಾಲ್ ಮಾಡಿದ್ರು ತಾನೇ. ವಾ, ಅದಕ್ಕೆನಾ ನೀವೆಲ್ರು ಗುಂಪು ಕಟ್ಕೊಂಡ್ ಬಂದಿರೋದು? ಅಯ್ಯೋ ನಿಮ್ಮ ಇದೇನ್ ಮದ್ವೆ ಮನೆ ಕೆಟ್ಟೋಯ್ತಾ? ಎಲ್ರು ರಾತ್ರಿ ಗುಂಪು ಕಟ್ಕೊಂಡ್ ಮಾತಾಡೋದಕ್ಕೆ? ಹೋಗಿ ಹೋಗಿ ಮನ್ಕಳಿ. ರಿಷಿ ಸರ್ ಏನ್ ಹೇಳಿದ್ರು ಅಂತ ಹೇಳಿದ್ರೆ ಹಾಗೆ ಹೊರಟೋಗ್ತೀವಿ. ಅಯ್ಯೋ ರಾಮ. ಹೋ, ಕೂಗೋ ದೇವ್ರ ಹೆಸರು ಸಹ ರಿಷಿ ಸರ್ ಮಾಡ್ತಿರೋ ನಾಟಕದ ಪಾತ್ರದ ಹೆಸರೇ ರಾಮ.
ನೀವೆಲ್ಲ ಮಾತಾಡ್ತಾನೆ ಇರ್ತೀರಾ ಅಥವಾ ಓಕೆ ರಿಷಿ ಸರ್ ಫೋನ್ ಮಾಡಿ ಸುಮ್ಕೆ ಹೊಸಿ ಮಾತಾಡ್ಸಿದ್ರು. ಹಂಗೆ ನಾಟಕದ ಬಗ್ಗೆನೂ ಹೊಸಿ ಮಾತಾಡಿದ್ವಿ. ಅಟ್ಟಯ್ಯ ಅದ್ರಾಗೇನ್ ವಿಷಯ? ಅಷ್ಟೇನಾ? ಹ್ಞೂ ಅಟ್ಟೆ. ಅಲ್ಲ ಕಮ್ಲಿ, ರಿಷಿ ಸರ್ ಅಂದ್ರೆ ಹಾಸ್ಟೆಲ್ ಹುಡುಗಿರು ಹೆಂಗೆಲ್ಲ ಸಾಯ್ತಾರೆ ಅಂತ ನಿಂಗ್ ಗೊತ್ತಿಲ್ವಾ? ಆದ್ರೆ ರಿಷಿ ಸರ್ ನಿನ್ ಜೊತೆ ಮಾತ್ರ ಚೆನ್ನಾಗಿ ಮಾತಾಡೋದು. ಇಂಥ ಚಾನ್ಸ್ ಯಾರಿಗಾದ್ರೂ ಸಿಗುತ್ತಾ ಹೇಳು? ಅವ್ರ ಜೊತೆ ಇಷ್ಟೊತ್ತೆಲ್ಲ ಮಾತಾಡಿದ್ಯಾ ಅಂದ್ರೆ ಇಷ್ಟೊತ್ತಿಗೆಲ್ಲ ಶುರುವಾಗಿರ್ಬೇಕಲ್ಲ. ಏನು? ಪ್ರೀತಿ. ಯಾಕೆ ನಗ್ತಿದ್ಯಾ? ಏನಿಲ್ಲ, ನಮ್ಮವ್ವ ಚಿಕ್ಕ ವಯಸ್ಸಾಗೆ ಪಿರುತಿ ಮಾಡಿ ಅನುಭವಿಸಿದ ಕಷ್ಟ, ನೋವು, ತ್ಯಾಗ ಎಲ್ಲನೂ ಕಣ್ಣಾರೆ ನೋಡೀವ್ನಿ. ನಮ್ಮವನ್ ಮ್ಯಾಕಿರೋ ಗೌರವ ನಂಗೆ ಯಾವತ್ತಿದ್ರು ಹಂಗೆ ಇರ್ತೈತೆ. ಆದ್ರಿಂದ ನಾನು ಪಿರುತಿಲ್ ಬೀಳಲ್ಲ. ಅದ್ ನಂಗೆ ಸೆಟ್ ಆಗೋದು ಇಲ್ಲ. ನಿಂತ್ಕೋ ಬೇಬಿ. ಅಮ್ಮಮ್ಮ, ಮಾಡೋದೆಲ್ಲ ಮಾಡಿ ಯಾವ ಮುಖ ಇಟ್ಕೊಂಡು ನನ್ನ ಹತ್ರ ಮಾತಾಡಕ್ ಬರ್ತೀರಾ ನೀವು? ನನ್ಗೆ ಅರ್ಥ ಆಗತ್ತೆ ಬೇಬಿ, ನಾನು ಹೇಳೋದು ಸ್ವಲ್ಪ ಏನು ಹೇಳ್ಬೇಡಿ, ಓಕೆ? ನಾನು ನಿಮ್ಮ ಮೇಲೆ ಸಿಕ್ಕಾಪಟ್ಟೆ ಕೋಪದಲ್ಲಿದ್ದೀನಿ. ಓಕೆ, ಆದ್ರೆ ನಾವು ನಿನಗೆ ಒಂದು ಸರ್ಪ್ರೈಸ್ ತಂದಿದ್ದೀವಿ. ಸರ್ಪ್ರೈಸ್ ಕೊಟ್ಟು ಸಮಾಧಾನ ಮಾಡೋಕ್ಕೆ ನಾನೇನು ಚಿಕ್ಕ ಹುಡುಗಿ ಅಲ್ಲ ಅಮ್ಮಮ್ಮ. ನಾನು ದುಡ್ಡು ಕೇಳಿದಾಗ ಕೊಡಲಿಲ್ಲ ನೀವು. ಈಗ ನೀವೇನು ಕೊಟ್ಟರು ನನಗೆ ಬೇಡ. ನನ್ನನ್ನು ಬಿಡಿ, ನಾಟಕದ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು. ಬೇಬಿ, ನೀನು ನಾಟಕದಲ್ಲಿ ಚೆನ್ನಾಗಿ ಪಾತ್ರ ಮಾಡಬೇಕು ಅಂತಾನೆ ನಾನು ನಿನಗೊಂದು ಸರ್ಪ್ರೈಸ್ ತಂದಿದ್ದೀನಿ. ನಿನಗೋಸ್ಕರ ನಾನು ನಿಮ್ಮಮ್ಮ ಒಬ್ಬರನ್ನ ಕರ್ಕೊಂಡು ಬಂದಿದ್ದೀವಿ. ಯಾರು ಗೊತ್ತಾ? ಬಾ, ಅಲ್ಲೋಡು. ಇವ್ರು ಯಾರು? ಬೇಬಿ, ನೀನು ಕ್ಲಾಸಿಕಲ್ ಡ್ಯಾನ್ಸ್ ಬರಲ್ಲ ಅಂತ ಬೇಜಾರು ಮಾಡ್ಕೊಂಡಿದ್ದೆ ಅಲ್ವಾ? ಇವರು ದೊಡ್ಡ ಡ್ಯಾನ್ಸ್ ಟೀಚರು, ನಿನಗೆ ಹೇಳ್ಕೊಡೋದಕ್ಕೋಸ್ಕರ ಬಂದಿದ್ದಾರೆ. ಇವರಾ? ಎಸ್ ಬೇಬಿ, ಶಿ ಇಸ್ ವೆರಿ ಟ್ಯಾಲೆಂಟೆಡ್. ಇವ್ರಿಗೆ ಸಿಕ್ಕಿರೋ ಅವಾರ್ಡ್ಸ್ನೆಲ್ಲ ಸೇರಿಸಿದ್ರೆ ನಿನ್ನ ರೂಮ್ ಪೂರ್ತಿ ತುಂಬಿರುತ್ತೆ ಗೊತ್ತಾ? ಬೇಬಿ, ನೀನು ಸೀತೆ ರೋಲ್ ಮಾಡ್ತಿದ್ಯಲ್ವಾ? ಡ್ಯಾನ್ಸ್ ಕಲ್ತ್ರೆ ಅದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ನಮಸ್ತೆ ಮೇಡಮ್. ನಮಸ್ತೆ. ಅಮ್ಮಮ್ಮ, ನಿಜವಾಗ್ಲೂನಾ ನಾನು ಕ್ಲಾಸಿಕಲ್ ಡ್ಯಾನ್ಸ್ ಕಲಿಬೋದಾ? ಬೇಬಿ, ಇವ್ರು ಹೇಳ್ಕೊಟ್ರೆ ನಾನೇ ಕಲಿಬೋದು. ಅಮ್ಮಮ್ಮ, ಥ್ಯಾಂಕ್ ಯು ಸೋ ಮಚ್. ಯು ಗೈಸ್ ಆರ್ ದ ಬೆಸ್ಟ್. ರೀ, ಇತ್ತೀಚೆಗೆ ನಿಮಗೆ ನಾನು ಸರಿಯಾಗಿ ಸಮಯ ಕೊಡೋಕ್ಕಾಗ್ತಾ ಇಲ್ಲ. ಎಲ್ಲ ಕೆಲಸದವ್ರ ಕೈಲೇ ಮಾಡಿಸ್ತಾ ಇದ್ದೀನಿ. ನನಗೆ ಗೊತ್ತು ರೀ, ನಿಮಗೆ ಕೋಪ ಬಂದಿದೆ ಅಂತ. ಬೇಜಾರು ಮಾಡ್ಕೋಬೇಡಿ. ನಿಮಗೆ ಗೊತ್ತಲ್ವಾ ನಾನು ಭಾನುವಾರನೂ ಎಷ್ಟೊಂದು ಬ್ಯುಸಿ ಇದ್ದೆ ಅಂತ. ದಯವಿಟ್ಟು ನನ್ನ ಕ್ಷಮಿಸಿ. ಹಾಂ, ಇವತ್ತು ಮೀಟಿಂಗ್ ಮುಗಿಸಿ ಬಂದ ತಕ್ಷಣ ಮೊದಲನೇ ಕೆಲಸ ನಿಮ್ಮ ಕಾಲಿಗೆ ಎಣ್ಣೆ ಹಚ್ಚೋದು, ಸರಿನಾ? ಏನು ಬೇಕಾನಿಲ್ಲ. ಅಜ್ಜಿ, ನೀವೇನು ತಲೆ ಕೆಡ್ಸ್ಕೊಂಬೇಡಿ. ನಾನು ಅವತ್ತೇ ಹೇಳಿರ್ನಿಲ್ವಾ, ಅದ್ ಏಟೇ ಕಷ್ಟ ಆದ್ರೂ ವಾರಕ್ಕೆ ಒಂದ್ ಕಿತನಾದ್ರೂ ಬಂದು ತಾತ ಹೆಂಗೆ ಎಣ್ಣೆ ಮಸಾಜ್ ಮಾಡೋಯ್ತೀನಿ ಅಂತ. ಮನ್ಸಲ್ಲಿ ಒಂದು ಕಷ್ಟ ಅಂದರೆ ಅದನ್ನು ಬಗೆಹರಿಸೋದಕ್ಕೆ ಕರೆಕ್ಟ್ ಟೈಮಿಗೆ ಬಂದು ನಿಲ್ತಿಯಲ್ಲ ಕಮಲಿ. ನಿನಗೆಷ್ಟು ಥ್ಯಾಂಕ್ಸ್ ಹೇಳಬೇಕು ನನಗೆ ಗೊತ್ತಾಗ್ತಾ ಇಲ್ಲ. ಅಜ್ಜಿ, ಬಾಯ್ ತುಂಬ ಮೊಮ್ಮಗಳು ಅಂತ ಕರಿತೀರಾ.
ಇವಾಗ ಮೊಮ್ಮಗಳು ತವನೇ ಥ್ಯಾಂಕ್ಸ್ ಕೇಳ್ಬೋದಾ? ನೀವು ಒಳ್ಳಿ ತಾತ ಏನ್ ನೋಡ್ಕೊಂಡು ಕಾಲೇಜ್ಗೆ ಹೊಳ್ತೀನಿ. ಜಾಣೆ. ನಾನು ಮೀಟಿಂಗ್ ಮುಗಿಸಿ ಕಾಲೇಜಿಗೆ ಬರ್ತೀನಲ್ಲ, ಅಲ್ಲಿ ಮೀಟ್ ಮಾಡೋಣ. ಬರಲಾ? ಬರ್ತೀನಿ ರೀ. ಸ್ಟಾರ್ಟ್ ಮಾಡೋಣ. ಕರೆಕ್ಟಾಗಿ ನೋಡ್ಕೊ. 1 2 3 4 5 1 2 3 4 5. ಅರ್ಥ ಆಯ್ತಲ್ಲ? ಸರಿ, ಹೇಳಿ. ಬೇರೆ ಹೀಗೆ ಮಡ್ಚು. ಈ ಕಡೆ ಹಿತ್ ಹೈ ಹಿತ್ ಹಿತ್ ಹೈ. 1 2 3 4 5 1 2 3 4 5. ಹಾಗಲ್ಲ, ಏನ್ ಮಾಡ್ತಾ ಇದೀಯ ನೀನು? ಅದೇನಾ 3 ಬೆರಳಲ್ಲಿ ನಾಮ ಹಾಕ್ತಾ ಇದೀಯಾ? ಕರೆಕ್ಟಾಗಿ ಹಿಡ್ಕೊಂಡು ಮಾಡು. ನೋಡು, ಇವಾಗ ಕರೆಕ್ಟಾಗಿ ಹೆಜ್ಜೆ ಹಾಕಿ ಮಾಡಬೇಕು. ಸರಿನಾ? ಶುರು ಮಾಡು. 1 2 3 4 5 1 2 3 4 5 1 2. ಏನ್ ಮಾಡ್ತಾ ಇದೀಯ ನೀನು? ಹೀಗೆಲ್ಲ ಹೇಳಿದ್ರೆ ಅರ್ಥ ಆಗಲ್ಲ. ಅಯ್ಯೋ, ಏನು ನೀವು ಹತ್ರ ಬಂದ್ರೆ ನಿಮ್ಗೂ ಬೀಳುತ್ತೆ. ಏನಾದ್ರೂ ಮಾಡಿ ನನ್ನ ಮೊಮ್ಮಗಳಿಗೆ ಡ್ಯಾನ್ಸ್ ಕಲಿಸ್ಬೇಕು ಅಂತ ಹೇಳಿದವ್ರು ನೀವೇ ತಾನೇ? ನಾನು ಕಲಿಸೋದೇ ಹೀಗೆ. ಏನು ಮಾಮ್ ನೀವು ಎಲ್ಲಿಂದ ಕರ್ಕೊಂಡ್ಬಂದ್ರಿ ಇವಳನ್ನ? ಹುಚ್ಚಿ ಥರ ಆಡ್ತಿದ್ದಾಳೆ. ಪ್ಲೀಸ್ ಮಾಮ್. ಊರ್ಮಿ, ಆ ಟೀಚರ್ನ ನಾವು ಹೊರಗಾಕಕ್ಕಾಗತ್ತಾ? ಅಪ್ಪಿ ತಪ್ಪಿ ಅವ್ರೇನಾದರೂ ನಮ್ಮ ಮೇಲೆ ಬಿದ್ದರೆ ಅದೇ ಜಾಗದಲ್ಲಿ ಜನನ ಮರಣ ಅಂತ ಬೋರ್ಡ್ ಹಾಕಬೇಕಾಗತ್ತೆ. ಅದು ನಮ್ಮದೇ. ಸ್ವಲ್ಪ ಸುಮ್ಮನಿರು. ಅತ್ತೆ, ತಿಂಡಿ ಮಾಡಿದ್ದೀನಿ, ಟೇಸ್ಟ್ ಮಾಡಿ ನೋಡಿ ಓಕೆನಾ ಅಂತ. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಅತ್ತೆ ಇವತ್ತೇ ನನ್ನ ಹತ್ರ ನಗ್ನಗ್ತಾ ಮಾತಾಡ್ತಿರೋದು. ಹಾಸಿನಿ, ನೀನೇ ಮಾಡಿದ್ಯಾ? ಇಲ್ಲ, ಅದು ಹೌದು ಅಮ್ಮರೇ, ಎಲ್ಲನೂ ಹಾಸಿನಿ ಅಮ್ಮರೇ ಮಾಡಿದ್ದು. ವಾವ್, ವೆರಿ ನೈಸ್. ಗುಡ್ ಇಂಪ್ರೂವ್ಮೆಂಟ್ ಹಾಸಿನಿ, ತುಂಬ ಚೆನ್ನಾಗಿ ಮಾಡಿದ್ಯಾ. ತಿಂಡಿ ಇಷ್ಟು ಚೆನ್ನಾಗಿದ್ರು ಇನ್ನೂ ಯಾರು ಬಂದೇ ಇಲ್ವಲ್ಲ? ಎಲ್ಲಿ ಎಲ್ಲ? ಇಲ್ಲಿ ಐ ಆಮ್ ಹಿಯರ್. ಮಾ ಗುಡ್ ಮಾರ್ನಿಂಗ್. ಅದಕ್ಕೆ ಗುಡ್ ಮಾರ್ನಿಂಗ್. ಏನು ಟಿಫನು? ಓ, ಬ್ರೆಡ್ ಟೋಸ್ಟ್, ಮೈ ಫೇವ್ರೇಟ್. ಮಾ ಸಿ ಮಾ, ಅದಕ್ಕೆ ಬಾಯ್ ಮಂಗಳಮ್ಮ ಬಾಯ್. ರಿಷಿ, ಸ್ವಲ್ಪ ತಿಂದು ಹೋಗೋ. ಒಂದ್ ಸ್ವಲ್ಪ ಆರಾಮಾಗಿರೋಕ್ ಬಿಟ್ಟ ತಕ್ಷಣ ಅತಿ ಆಡ್ತಿದ್ಯಾ. ತಿಂಡಿಗೆ ಊಟಕ್ಕೆ ಮನೆಯವ್ರು ಎಲ್ರೂ ಇರ್ಬೇಕು ಅನ್ನೋ ತಾನೇ ನಿಯಮ. ನೆಟ್ಟು ಕೂತ್ಕೊಂಡು ತಿನ್ಬಿಟ್ಟು ಹೋಗು. ಇವತ್ತು ನಿಮ್ಮ ಅತ್ಗೆ ಇಡ್ಲಿ ಚಟ್ನಿನ ತುಂಬಾ ಚೆನ್ನಾಗಿ ಮಾಡಿದಾಳೆ. ಅದಕ್ಕೆ ಇಡ್ಲಿ ಚಟ್ನಿ. ಮಾ
ಹುಷಾರು. ಹಾಂ, ನಾನು ಬರ್ತೀನಿ. ಏ ರಿಷಿ ನಿಂತ್ಕೋ. ಏನು ಸಂಗೀತ ಹಾಡ್ತಾ ಇದೆಯಾ? ಅಮ್ಮ ಅಮ್ಮ ಐ ಲವ್ ಯು ಮಾ. ನಿಮಗೆ ಗೊತ್ತಲ್ಲ, ಇವತ್ತು ಅನ್ನಪೂರ್ಣಮ್ಮ ಅಜ್ಜಿ ನಾಟಕದ ಫೈನಲ್ ಕಾಸ್ಟಿಂಗ್ ನೋಡೋದಕ್ಕೆ ಬರ್ತಿದ್ದಾರೆ. ನಾನು ಕರೆಕ್ಟ್ ಟೈಮಿಂಗ್ ಅಲ್ಲಿ ಹೋಗಿಲ್ಲ ಅಂದ್ರೆ ಹೇಗೆ ಹೇಳು? ನಾನು ಹೋಗಬೇಕು. ಹಾಂ, ಬಾಯ್ 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 ಎವ್ರಿವನ್. ನಾಟಕದ ಸಂಭ್ರಮದಲ್ಲಿ ಅವ್ರೆ ಊಟದ ಡಬ್ಬಿನ ನಾವು ಬಿರ್ನ್ ತಗೊಂಡೋಗಿ ಕೊಟ್ರಾಯ್ತು. ಡಾನ್ಸ್ ಮಾಡು ಅಂದ್ರೆ ಓಡೋಗ್ತೀಯ ನಿನ್ನ. ನಿಮ್ಗೆಲ್ಲ ಶ್ರದ್ಧೆ ಇಲ್ಲ, ಭಕ್ತಿ ಇಲ್ಲ. ಇನ್ನೊಂದ್ಸಲ ನಾನು ಡಾನ್ಸ್ ಹೇಳ್ಕೊಡುವಾಗ ಬೇರೆ ಏನಾದ್ರೂ ಮಾಡ್ತೀನಿ. ಅಯ್ಯೋ ಮೇಡಮ್, ಇದ್ಯಾಕೆ ಹಿಂಗ್ ಹೊಡಿತಿದ್ದೀರಾ? ಬುಡಿ. ಯಾರಮ್ಮ ನೀನು? ನೀನ್ ಯಾಕೆ ಅಡ್ಡ ಬರ್ತಾ ಇದೀಯಾ? ಆ ಕಡೆ ಸರಿ. 4 ಏಟ್ ಕೊಡದೆ ವಿದ್ಯೆ ತಲೆಗೆ ಹತ್ತಲ್ಲ. ಯಾರು ಹೇಳಿದ್ದು ನಿಮ್ಗೆ? ಕಲ್ಸೋರಿಗೆ ಪಿರುತಿ ಇರ್ಬೇಕು, ವಿದ್ಯಾರ್ಥಿಗಳ ಮೇಲೆ ಅಕ್ರೆ ಇರ್ಬೇಕು. ನೀವ್ ನೋಡಿದ್ರೆ ಹಿಂಗ್ ಕಲಿಸ್ತಿದ್ದೀರಲ್ಲ. ಏ ಹುಡುಗಿ, ಕಲ್ಸೋದ್ರ ಬಗ್ಗೆ ನನಗೆ ಹೇಳ್ಕೊಡ್ಬೇಡ. ನಿನಗೇನ್ ಗೊತ್ತು ಡಾನ್ಸ್ ಬಗ್ಗೆ? ಮೇಡಮ್, ನಂಗೂ ಡಾನ್ಸ್ ಬರ್ತೈತೆ. ನಮ್ಮವ್ವ ನನಗೆ ಭರತನಾಟ್ಯ ಹೇಳ್ಕೊಟ್ಟವ್ರೆ. ನಿಮ್ ಕಡೆ ಹೆಂಗ್ ಹೊಡೆದು ಬಡ್ದು ಹೇಳ್ಕೊಡ್ತೀರೇನೋ, ಆದ್ರೆ ನಮ್ಮವ್ವ ಸ್ಯಾನೆ ಪಿರುತಿಯಿಂದ ಹೇಳ್ಕೊಟ್ಟಿದ್ ವಿದ್ಯೆ ನಂಗೆ. ಆದ್ರೆ ನನ್ನ ಹತ್ರ ಹೇಳಿಸ್ಕೋಬೇಕು ಅಂದ್ರೆ ಹೀಗೆ ಕಲಿಬೇಕು. ನಾನೇನ್ ಕೋಪದಿಂದ ಹೊಡಿತಿಲ್ಲ. ಅವ್ರ ಅಮ್ಮಮ್ಮನೆ ಬತ್ತಾಯವಾಗಿ ಡಾನ್ಸ್ ಕಲ್ಸು ಅಂತ ಹೇಳಿ ಕರ್ಕೊಂಡ್ ಬಂದಿದ್ದು. ಬೇಕಾದ್ರೆ ಕೇಳು ಅವ್ರನ್ನೇ. ಯಾರನ್ನೂ ಕೇಳೋದು ಬೇಡ. ಹೇಳ್ಕೊಡೋಕೆ ಬಂದಿದ್ದಕ್ಕೆ ನಿಮಗೆ ತುಂಬ ಥ್ಯಾಂಕ್ಸ್. ಈಗ ಅವಳಿಗೆ ನಿಮ್ಮ ಅವಶ್ಯಕತೆ ಇಲ್ಲ. ನೀವಿನ್ನು ಹೊರಡ್ಬೋದು. ಹೊರಡಿ. ಏನ್ರಿ ಹೀಗೆ ಹೇಳ್ತಾ ಇದ್ದಾರೆ? ಹೊರಳ ನಾನು? ಅಬ್ಬಾ, ಸದ್ಯ ನನ್ನ ಮಗಳು ಉಳ್ಕೊಂಡ್ಳು. ಅನಿಕಾ, ನೀನು ಡ್ಯಾನ್ಸ್ ಕಲಿಬೇಕು ಅಂತ ತೋರಿಸ್ತಾ ಇರೋ ಆಸಕ್ತಿನ ನಾನು ಮೆಚ್ತೀನಿ. ಆದರೆ ಅದನ್ನ ಒಳ್ಳೆ ಗುರುಗಳ ಹತ್ರ ಕಲಿಬೇಕು ಅಂತ ಗೊತ್ತಾಗಲ್ವಾ ನಿನಗೆ? ನೀನು ಸೀತೆ ಹಾಕಿ ಡ್ಯಾನ್ಸ್ ಮಾಡೋದಕ್ಕೆ ಕಮಲಿ ಹೇಳ್ಕೊಡ್ತಾಳೆ. ಇನ್ನು ಮುಂದೆ ಅವಳೇ ನಿನ್ ಗುರು. ಕಮಲಿ, ನಿನಗೊಪ್ಕೆನಾ? ನೀವ್ ಹೇಳಿದ್ಮ್ಯಾಕೆ ಒಪ್ಕೆನೆ ಅಜ್ಜಿ. ಅನಿಕಾ, ನಿನಗೆ?